ಲೋಕಾಯುಕ್ತ ಅವರು ನಗರಸಭೆಗೆ ಬರೋದು ಇದೇನು ಹೊಸದೇನಲ್ಲ ಇಲ್ಲಿ. ಯಾಕಂದರೆ ಪಾಪ ವೀರಪ್ಪನವ್ರು ಬಂದು 3 ಬಾರಿ ಬಂದು ನೋಡ್ಬಿಟ್ಟು ಹೋಗಿರ್ತಾರೆ. ಸಾರ್ವಜನಿಕ ದೂರು ಅಹವಾಲುಗಳೆಲ್ಲ ಸ್ವೀಕರಿಸಿ ಎಲ್ಲರಿಗೂ ವಾರ್ನ್ ಮಾಡಿ ಹೋಗಿರ್ತಾರೆ. ಅದಾದಮೇಲೇನೂ ಇಲ್ಲಿರೋರು ತಿದ್ಕೊಂಡಿರೇ ಇದೇ ಥರ ಇರ್ತಾರೆ. ಯಾಕೆಂದರೆ ಇವರು ಸುಮಾರು ವರ್ಷಗಳಿಂದ ಇಲ್ಲೇ ಇರೋದ್ರಿಂದ ಈ ಥರ ಆಗಿರುತ್ತೆ. ಕಳೆದ ನಗರಸಭೆ ಸಾಮಾನ್ಯ ಸಭೆಗಳಲ್ಲಿ ಎಲ್ಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾಗ ಸನ್ಮಾನ್ಯ ಅವತ್ತಿಂದ ಅಧ್ಯಕ್ಷರಾಗಿದ್ದಂಥ ಲಕ್ಷ್ಮೀದೇವಮ್ಮ ಅವರು ಮತ್ತು ಎಲ್ಲ ಸದಸ್ಯರು ಸೇರಿ ಯಾರು 3 ವರ್ಷ ಮೇಲ್ಪಟ್ಟಿರೋರಿದ್ದಾರೆ ಇವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು ಅಂತ ಡಿ.ಸಿಗೆ ಲೆಟರ್ ಮಾಡಿದ್ರಿ. ಅದನ್ನು ತಿರುಗಿ ಮತ್ತೆ ಶಾಸಕರು ಇದಕ್ಕೆ ನಾನೇ ಮಾಡಿಸ್ಕೊಂಡು ಬಂದು ಎಲ್ಲನೂ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಲೂ ಹೇಳಿದರು. ಅದು ನಮ್ಮ ನಗರಸಭೆ ಅವಧಿ ಮುಗಿದ ತಕ್ಷಣವೇ ಅದು ಏನಾಗಿದೆ ಅಂತ ಇವತ್ತು ಫಾಲೋ ಅಪ್ ಇಲ್ದಿರ ಹಂಗೆ ಇದ್ದೋಗಿದೆ. ಇದ್ರ ಬಗ್ಗೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಅವರೇ ಕಮಿಟಿಯಲ್ಲಿ ಇರೋದ್ರಿಂದ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತೀನಿ ಸರ್. ಇದೇನಾಗ್ತದೆ ಅಂದರೆ ಅಧಿಕಾರಿಗಳು ಬರ್ತಾರೆ, ಅವರು ಟ್ರ್ಯಾಪ್ ಆಗಿ ಹೋಗಿರೋದ್ರಿಂದ ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಸಾರ್ವಜನಿಕರಿಗೆ ಎಲ್ಲರಿಗೂ ಹಣ ಪಡಿತಾ ಇರೋರು ಇವಾಗ ಆಲ್ವರೆಗೆ ಕೊಟ್ಟಿರೋವಂಥವ್ರು ಇರ್ತಾರೆ. ಇನ್ನು ಮಿಕ್ಕಿರೋದು ಅವ್ರಿಗೂ ತೊಂದರೆ ಆಗ್ತಾ ಇರುತ್ತೆ. ಈ ಕೆಲಸ ಕಾರ್ಯಗಳು ವಿಳಂಬ ಆಗ್ತದೆ. ಈಗಲೇ ಅಲ್ಲಿ ಸ್ಟಾಫ್ ಇಲ್ಲ ಅಂತೇಳಿ ಒಂದು ರೀಸನ್ನಿಂದ ಆಲ್ರೆಡಿ ಕೆಲಸಗಳು ಡಿಲೇ ಆಗ್ತಾಯಿದೆ. ಏನೋ ಯಾವುದೇ ಸೆಕ್ಷನ್ ಆಗಿರಲಿ ಎಲ್ಲ ಸೆಕ್ಷನಲ್ಲಿ ಸ್ಟಾಫ್ ಇಲ್ದಿರ ಡಿಲೇ ಆಗ್ತಾಯಿದೆ. ಎಲ್ಲ ವರ್ಕ್ಸು ಹೆಲ್ತ್ ಸೆಕ್ಷನ್ ಆಗ್ಬೋದು, ಇಂಜಿನಿಯರಿಂಗ್ ಸೆಕ್ಷನ್ ಆಗ್ಬೋದು, ರೆವಿನ್ಯೂ ಸೆಕ್ಷನಲ್ಲಿ ಆಗ್ಬೋದು, ಎಲ್ಲ ಸೆಕ್ಷನಲ್ಲಿನೂ ಔಟ್ಸೋರ್ಸಿಂಗ್ ಅವ್ರನ್ನ ಇಟ್ಕೊಂಡೆ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಇರೋದು ಟ್ರಾಪ್ ಆಗಿ ಇವತ್ತು ಇಬ್ಬರು ಹೋಗಿದ್ದಾರೆ ಅಂತೇಳಿದ್ರೆ ಇನ್ನು ರೆವಿನ್ಯೂ ಸೆಕ್ಷನಲ್ಲಿ 6 ಜನ ಇರಬೇಕಾಗಿರೋ ಆರೈಗಳ ಕಡೆ 3 ಜನ ಇದ್ದರು. ಅದರಲ್ಲಿ ಒಬ್ರು ಹೋಗಿದ್ದಾರೆ ಅಂದ್ರೆ ಇಬ್ಬರೇ ಆರೈ ಇರ್ತಾರೆ ಟೌನ್ಗೆ. ಬಿಲ್ ಕಲೆಕ್ಟ್ರು 10ರಿಂದ 15 ಜನ ಬಿಲ್ ಕಲೆಕ್ಟ್ರ್ ಬೇಕಾಗಿರೋ ಕಡೆ 5 ಜನ ಬಿಲ್ ಕಲೆಕ್ಟ್ರ್ ಇದ್ದರು. ಇವತ್ತು ಅದರಲ್ಲಿ 4 ಜನ ಬಿಲ್ ಕಲೆಕ್ಟ್ರ್. ಕೆಲಸ ಮಾಡೋದಕ್ಕಾಗಲ್ಲ, ವರ್ಕ್ಲೋಡು ಜಾಸ್ತಿ ಆಗುತ್ತೆ. ಅದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ. ಅದು ಆದಷ್ಟು ಬೇಗ ಎಷ್ಟೆಷ್ಟು ಅಲ್ಲಿ ಸ್ಟಾಫ್ ಅದು ಅವಶ್ಯಕತೆ ಇದೆಯೋ ಆ ಸ್ಟಾಫ್ನ ಈ ಕೂಡಲೇ ನಿಯೋಜನೆ ಮಾಡಬೇಕಂತ ಕೇಳ್ಕೊತೀರಿ ಸರ್. ಈಗ ನಗರಸಭೆಯಲ್ಲಿ ಸುಮಾರು ವರ್ಷಗಳಿಂದ ಅಲ್ಲೇ ಇರೋವಂಥವ್ರನ್ನ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ಕೊಬೋದು ಸರ್. ಅಲ್ಲಿ ವಿತಿನ್ ಡಿಸ್ಟಿಕ್ ಬೇರೆಯವ್ರನ್ನ ಮಾಲೂರಿಗಾಗಲಿ ಇಲ್ಲ KGFಗಾಗಲಿ ಎಲ್ಲನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು ಸರ್. ಕೆಲವ್ರನ್ನ ಮಾಡಿದ್ದಾರೆ, ಇನ್ನು ಕೆಲವ್ರನ್ನ ಮಾಡಲಿಲ್ಲ. ಅದನ್ನು ನೋಡಿಕೊಂಡು ಮಾಡಬೇಕಾಗ್ತದೆ ಸರ್. ಕೆಲವೊಂದು ಕಡೆ ಒತ್ತಡ ಇರುತ್ತೆ, ಕೆಲವೊಂದು ಕಡೆ ಅವಶ್ಯಕತೆಯೂ ಇರುತ್ತೆ. ಯಾಕಂದರೆ ಸೀನಿಯರ್ ಅನ್ನೋದು ಒಬ್ಬರು ಬೇಕಾಗಿರುತ್ತೆ, ಟೌನ್ ಬಗ್ಗೆ ಗೊತ್ತಿರೋವಂಥವ್ರು, ಮೂಲ ಇರೋರು. ಅದರಿಂದ ಇಬ್ಬರನ್ನ ಉಳಿಸ್ಕೊಂಡಿರ್ಬೋದು. ಅದರಿಂದ ಇದಾಗುತ್ತೆ ಸರ್ ಕೆಲವೊಂದು ರೀಸನ್ ಕೊಟ್ಟು. ಯಾಕಂದರೆ ಎಲ್ಲ ಹೊಸಬರೇ ಬಂದಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ರೀತಿ ಇರುತ್ತೆ. ಆದಷ್ಟು ಅಲ್ಲಿರೋ ಸ್ಟಾಫ್ನ ತುಂಬಿದ್ರೆ ಎಲ್ಲರೂ ಆವಾಗ ಲಂಚ ಥರನೂ ಇರೋಲ್ಲ. ಸ್ಟಾಫು ಕರೆಕ್ಟಾಗಿದ್ದರೆ ಅವರು ಸಾರ್ವಜನಿಕರಿಗೂ ಕೆಲಸ ಬೇಗ ಆಗುತ್ತೆ ಅಂತ ನಮ್ಮ ಒಂದು ಸಲಹೆ ಸರ್.